ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಖಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳನೇಕ ಕಾನಮಿಸು ಮೆನು ಬಿಡದೆ ರಮಾಕಳತ್ರನ ದಾಸವರ್ಗಕ್ಕೆ ನಮಿಪೆನ ನವರತ. ಪರಿಮಳವು ಸುಮನದೊಳಗನಲನು ಅರಣ್ಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆದ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ದಾಮೋದರ ಅಂತ ಇದೆ. ಪರಿಮಳವು ಸುಮನದೊಳಗನಲನ ಅರಣಿಯೊಳಗಿಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ. ದಾಮೋದರ ಅಂದ್ರೆ ಅದೇ, ಧಾಮ ಅಂದ್ರೆ ಉದರ ಅಂದ್ರೆ ಹೊಟ್ಟೆ, ಧಾಮ ಅಂದ್ರೆ ಹಗ್ಗ. ಯಶೋದೆ ಮಾತೆ ಕೃಷ್ಣನನ್ನ ಹಗ್ಗದಿಂದ ಕಟ್ತಾರೆ, ಅದರಿಂದ ದೇವರಿಗೆ ದಾಮೋದರ ಅಂತ ಹೆಸರು. ಅಂತಹ ದಾಮೋದರನಾದ ಪರಮಾತ್ಮ ಬ್ರಹ್ಮಾದಿಗಳ ಮನದಲ್ಲಿ ಹೇಗೆ ತೋರ್ತಾನೆ, ಬೇರೆಯವರ ಮನಸ್ಸಿನಲ್ಲಿ, ಬೇರೆ ಅಪರೋಕ್ಷ ಜ್ಞಾನಿಗಳ ಮನಸ್ಸಿನಲ್ಲಿ ಹೇಗೆ ತೋರ್ತಾನೆ ಹಾಗೆಂದ್ರೆ, ಬ್ರಹ್ಮದೇವರೇ ಮೊದಲಾದ ಎಲ್ಲಾ ದೇವತೆಗಳ ಮನಸ್ಸಿನಲ್ಲೂ ಕೂಡ ಸುಮನದೊಳಗೆ ಪರಿಮಳವು, ಒಳ್ಳೆ ಪುಷ್ಪ ಇದೆ, ಪುಷ್ಪದಿಂದ ಗಂಧ ಹೇಗೆ ಸ್ಪಷ್ಟವಾಗಿ ಬರುತ್ತದೆ, ಆ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳಿಗೆ ಅಷ್ಟು ಸುಲಭವಾಗಿ, ಹೂವಿನಿಂದ ನಮಗೆ ವಾಸನೆ ಬರೋದಕ್ಕೆ ನಾವೇನ ಕಷ್ಟಪಡ್ಬೇಕಾ? ಹೂವನ್ನು ಹಿಡ್ಕೊಂಡ್ರೆ ಸಾಕು, ಹೂವಿನ ಹತ್ರ ಹೋದ್ರೆ, ಹಿಡ್ಕೊಳ್ಳೋದು ಬೇಡ, ಹೂವಿನ ಹತ್ರ ಹೋದ್ರೂ ಸಾಕು, ವಾಸನೆ ಬಂದ್ಬಿಡುತ್ತದೆ. ಅದೇ ರೀತಿಯಾಗಿ ಬ್ರಹ್ಮಾದಿಗಳಿಗೆ ಸುಲಭವಾಗಿ ದೇವರು ಕಾಣ್ಬಿಡ್ತಾನೆ, ಸುಲಭ ದರ್ಶನ ಆಗ್ಬಿಡುತ್ತೆ ಬ್ರಹ್ಮಾದಿಗಳಿಗೆ. ಇನ್ನು ಬೇರೆಯವರಿಗೆ, ಅವರು ಕೂಡ ಜ್ಞಾನಿಗಳೇ, ಅವರಿಗೆ ದೇವರು ಕಾಣಿಸೋದೇ ಇಲ್ಲ. ಅದು ಹೇಗಿದೆ ಹಾಗೆಂದ್ರೆ, ಅದಕ್ಕೊಂದು ಉದಾಹರಣೆ ಕೊಟ್ರು. ಅರಣಿಯೊಳಗೆ ತೋರದಲೆ, ಅರಣಿ ಅಂದ್ರೆ ಅರಣಿ ಕಟ್ಟೆ ಅಂತ ಕರೀತಾರೆ. ಅದನ್ನ ಮಥನ ಮಾಡಿದ್ರೆ ಬೆಂಕಿ ಬರ್ತದೆ, ಅದನ್ನ ತಿಕ್ಕಬೇಕು, ಉಜ್ಜಿದ್ರೆ ಚೆನ್ನಾಗಿ ಬೆಂಕಿ ಬರ್ತದೆ. ಹಾಗೆ ಅರಣಿ ಕಟ್ಟೆ ಅಂತ. ಬೆಂಕಿ ಎಲ್ಲಿ ಇತ್ತು? ಬೆಂಕಿ ಒಳಗೆ ಇತ್ತು, ನಮಗ್ ಕಾಣಿಸೋದಿಲ್ಲ ಅಷ್ಟೇ. ಅದೇ ರೀತಿಯಾಗಿ ಕೆಲವರಿಗೆ ಪರಮಾತ್ಮ ಕಾಣಿಸ್ತಾನೆ, ಪರಿಮಳದ ಹೂವು ಇದ್ದಂಗೆ ಸುಲಭವಾಗಿ ಕಂಡು ಬಿಡ್ತಾರೆ. ಕೆಲವರು ಎಷ್ಟು ತಿಕ್ಕಿದರೂ ಕೂಡ ಪರಮಾತ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ ಹಾಗೆ ಅಂತ. ಅಂತ ಜಗನ್ನಾಥ ವಿಠ್ಠಲ, ಜಗತ್ತಿಗೆ ನಾಥನಾದ ವಿಠ್ಠಲ, ಎಲ್ಲವನ್ನೂ ತನ್ನ ಹೃದಯದಲ್ಲಿ ಪ್ರಳಯ ಕಾಲದಲ್ಲಿ ನುಂಗಿ ಹಾಕುವ ಆ ಪರಮಾತ್ಮನ ಕರುಣ ಪಡೆಯುವ ಮುಮುಕ್ಷು ಜೀವರು, ಆ ಪರಮಾತ್ಮನನ್ನ ಕರುಣೆಯನ್ನ ಪಡಿಬೇಕು ಅಂತ ಮೋಕ್ಷಕ್ಕೆ ಯೋಗ್ಯರಾದ ಜೀವರು ಎಲ್ಲರೂ ಕೂಡ ಪ್ರತಿದಿನವೂ ಏನ್ ಮಾಡಬೇಕು? ಪರಮ ಭಾಗವತರನ ಕೊಂಡಾಡುವುದು. ಬ್ರಹ್ಮವಾಯುಗಳಿಂದ ಪ್ರಾರಂಭ ಮಾಡಿ ಮನುಷ್ಯೋತ್ತಮರು ಅಂತ ಯಾರಿದ್ದಾರೆ, ತಾರತಮ್ಯ ಕ್ರಮದಲ್ಲಿ ಮುಂದಿನ ಸಂಧಿಗಳಲ್ಲಿ ಬರುತ್ತದೆ. ಆ ಭಗವದ್ ಭಕ್ತರನ್ನ ಕೊಂಡಾಡಬೇಕು, ನಮಸ್ಕಾರ ಸ್ತೋತ್ರ ಇವುಗಳಿಂದ ಮಾಡಿ ಅವರನ್ನು ಕೊಂಡಾಡಬೇಕು ಹಾಗೆ ಅಂತ. ಎಷ್ಟು ಸುಂದರವಾದ ಒಂದು ವಿಚಾರ ನೋಡಿ ಇದೆ. ಪ್ರತಿದಿನವೂ ಪರಮ ಭಾಗವತರನ್ನು ಕೊಂಡಾಡುವುದು. ಮೋಕ್ಷವನ್ನ ಪಡಿಬೇಕು, ದೇವರ ಅನುಗ್ರಹ ಪಡಿಬೇಕು ಹಾಗೆಂದ್ರೆ ಕೇವಲ ದೇವರನ್ನ ಉಪಾಸನೆ ಮಾಡಿದ್ರೆ ದೇವರು ಬರೋದಿಲ್ಲ, ದೇವರ ಅನುಗ್ರಹ ಆಗೋದಿಲ್ಲ. ದೇವರ ಅನುಗ್ರಹ ಪಡಿಬೇಕು ಅಂದ್ರೆ ಮತ್ತೆ ಏನ್ ಮಾಡ್ಬೇಕಪ್ಪ? ಅದಕ್ಕೆ ಗುರುಗಳು ಸುಲಭ ಉಪಾಯ ಹೇಳಿಬಿಟ್ಟಿದ್ದಾರೆ ಇಲ್ಲಿ. ಪ್ರತಿದಿನವೂ ಪರಮ ಭಾಗವತರನ್ನು ಕೊಂಡಾಡುವ. ಒಂದೊಂದು ಪದವು ತುಂಬಾ ಚೆನ್ನಾಗಿದೆ. ಯಾವತ್ತೋ ಗಣೇಶ ಚತುರ್ಥಿ ಬಂತು, ಅವತ್ತಿನ ದಿವಸ ಗಣೇಶನ ಪೂಜೆ ಮಾಡಬೇಕೋ ಮಾಡಬಾರದು, ಅದೊಂದು ಗೊಂದಲ. ಎಲ್ಲರೂ ಮಾಡ್ಬೇಕು. ಶಿವರಾತ್ರಿ ಶಿವನ ಪೂಜೆ ಮಾಡ್ಬೇಕು. ತಾರತಮ್ಯ ಕ್ರಮದಲ್ಲಿ ಮನುಷ್ಯೋತ್ತಮರ ತನಕ ಯಾರಿದ್ದಾರೆ ಎಲ್ಲರನ್ನೂ ಗೋಪಿ ಚಂದನ ಹಚ್ಕೊಂಡ್ರೆ, ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯ ಹೇಳ್ತಾರೆ ಇದನ್ನು, ಗೋಪಿ ಚಂದನ ಹಚ್ಕೊಂಡ್ರೆ ಸಾಕಂತ, ಅವರಿಗೆ ನಮಸ್ಕಾರ ಮಾಡಿ ಪೂಜೆಯನ್ನ ಮಾಡಿ ಹಾಗೆ ಅಂತ ಹೇಳ್ತಾರೆ. ಆ ಗೋಪಿ ಚಂದನ ಹಚ್ಕೊಳ್ಳೋರು ಸಿಗೋದೇ ಕಷ್ಟ. ಅದರಿಂದ ಪರಮ ಭಾಗವತರನ್ನು ಕೊಂಡಾಡುವುದು ಯಾವಾಗ?
ಯಾವತ್ತೋ ಒಂದ್ಸಲ ಮಾಡಿದ್ರೆ ಸಾಲದು ಅಲ್ಲ, ಪ್ರತಿದಿನವೂ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಮನುಷ್ಯೋತ್ತಮರ ಪರ್ಯಂತ ಪ್ರತಿ ಜನರನ್ನು, ಭಾಗವತರನ್ನು ಕೂಡ ನಾವು ಮನಸಾ ಕೊಂಡಾಡಬೇಕು. ಹೌದು, ಹೋಗಿ ಸುತ್ತಾಡಿಕೊಂಡು ಮಾಡಕ್ಕೆ ಆಗೋದಿಲ್ಲ. ಕೂತ ಕಡೆಯಲ್ಲಿ ಈ ಒಂದು ಪದ್ಯ ಹೇಳಿದ್ರು ಕೂಡ ಸಾಕು, ಮಹಾ ಅರ್ಥಸಹಿತವಾಗಿ ತಿಳ್ಕೊಂಡು ಹೇಳಿದ್ರೆ ಸಾಕು, ಮಹಾಪುಣ್ಯ ಇದೆ. ಆ ರೀತಿಯಾಗಿ ನಾವು ಎಲ್ಲರನ್ನು ಕೂಡ ಕೊಂಡಾಡಬೇಕು. ಭಾಗವತರು ಅಂತ ಆದ ಮೇಲೆ ಕೊಂಡಾಡಬೇಕು. ಯಾರನ್ನು ಕೊಂಡಾಡಬಾರದು ಮತ್ತೆ ಹಾಗೆಂದ್ರೆ, ಮನುಷ್ಯೋತ್ತಮರ ನಂತರ ಬರತಕ್ಕವರು ರಾಜಸ ತಾಮಸ ಜೀವರು. ಮನುಷ್ಯೋತ್ತಮರ ತನಕ ಬ್ರಹ್ಮದೇವರಿಂದ ಶುರು ಮಾಡಿ ಮನುಷ್ಯೋತ್ತಮರ ತನಕ ಅವರು ಸಾತ್ವಿಕರು. ರಾಜಸ ತಾಮಸರನ್ನ ಕೊಂಡಾಡೋದು ಬೇಡ. ಅಕಸ್ಮಾತ್ ರಾಜಸರು ತಾಮಸರು ಅಂತ ಗೊತ್ತಿದ್ರೆ, ನಮಗೆ ಸ್ವಲ್ಪ ಗೊತ್ತಿರೋದಿಲ್ಲ, ಇದೊಂದು ಪ್ರಶ್ನೆ ಬರ್ತದೆ, ಅಲ್ಲ ಪರಮ ಭಾಗವತರು ಅಂತ ನಮಗೆ ಹೆಂಗ್ ಗೊತ್ತಾಗ್ತದೆ? ಅದಕ್ಕೆ ಆಚಾರ್ಯ ಪರಮ ಭಾಗವತರು ಅಂತ ಹೇಳಿಲ್ಲ. ಅವ್ರು ಏನ್ ಮಾಡಿಬಿಟ್ರು, ಪರಮ ಭಾಗವತರ ಲಕ್ಷಣವನ್ನು ಹೇಳ್ಬಿಟ್ರು. ಪರಮ ಭಾಗವತರು ಹೇಗಿರ್ತಾರೆ? ಗೋಪಿಚಂದನ ಹಚ್ಕೊಂಡಿರ್ತಾರೆ, ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಪರಮಾತ್ಮನ ಶಾಸ್ತ್ರ ಶ್ರವಣ ಮಾಡ್ತಾ ಇರ್ತಾರೆ, ಅಂತವರನ್ನ ಪರಮ ಭಾಗವತರು ಅಂತ ತಿಳಿ. ಹಾಗೆ ಅಂತ ಯಾರು ಒಟ್ಟು ದೇವರಲ್ಲಿ ಭಕ್ತಿ ಮಾಡ್ತಾರೋ ಅವರು, ಚೂರಾದ್ರೂ ದೇವರಲ್ಲಿ ಭಕ್ತಿ ಮಾಡ್ಬೇಕು. ದೇವರನ್ನ ಉದಾಸೀನ ಮಾಡುವವರು, ದೇವರನ್ನ ನಿಂದೆ ಮಾಡುವವರು, ವಿಷ್ಣುವನ್ನ ನಿಂದೆ ಮಾಡುವವರು, ಅವ್ರ ಹತ್ರ ಹೋಗಬೇಡ. ಹಾಗೆ ಅಂತ ಇದು ಪರಮ ಭಾಗವತರನ್ನು ಕೊಂಡಾಡುವುದು ಎಂಬ ಅದಕ್ಕೆ ನಮಗೆ ಹೆಂಗೆ ಗುರುತಿಸೋದು ಎಂಬ ಅದನ್ನ ಸುಲಭವಾಗಿ ಆಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ಪರಮ ಭಾಗವತರ ಭಕ್ತರ ಸೇವೆಯನ್ನ ಮಾಡಬೇಕು ಎಂಬ ಒಂದು ಆದೇಶವನ್ನ ಗುರುಗಳು ನಮಗೆ ತಿಳಿಸಿಕೊಟ್ಟು ಈ ಮಂಗಳ ಸಂಧಿ, ಅದರಿಂದಲೇ ನಮಗೆ ಮಂಗಳ. ಕೇವಲ ಪರಮಾತ್ಮನ ಆರಾಧನೆಯಿಂದ ನಮಗೆ ದೇವರ ಅನುಗ್ರಹ ಅಷ್ಟು ಬೇಗ ಆಗೋದೇ ಇಲ್ಲ ಅಂತಾನು ಹೇಳ್ಬೋದು. ಎಲ್ಲಿ ತನಕ ವಾಯುದೇವರ ಪಾದ ಹಿಡಿಯೋದಿಲ್ಲ, ವಾಯುದೇವರ ಭಕ್ತರ ಪಾದ ಹಿಡಿಯೋದಿಲ್ಲ, ಅಲ್ಲಿ ತನಕ ದೇವರು ಬರೋದಿಲ್ಲ. ದೇಹೇಪಿ ಯತ್ರ ಪವನಃ ತತ್ರ ಹರಿ. ಅಲ್ಲ, ನಾವೇಂಗ ಅರ್ಥ ಮಾಡಿಕೊಳ್ಳೋದು ನೋಡಿ, ಅದನ್ನೇ ರಾಮಾಯಣ ಮಹಾಭಾರತದಲ್ಲಿ ನೋಡಿ, ಕೃಷ್ಣ ರಾಮ ಯಾರ ಹತ್ರ ಬಂದ್ರು? ಎಲ್ಲಿ ಹನುಮಂತ ದೇವರಿದ್ರು, ಎಲ್ಲಿ ಭೀಮಸೇನ ದೇವರಿದ್ರು, ವೇದವ್ಯಾಸರು ಎಲ್ಲಿ ಬಂದ್ರು, ಪರಮ ಮಧ್ವಾಚಾರ್ಯರು ಎಲ್ಲಿದ್ರೋ ಅವರ ಮುಖಾಂತರನೇ ಎಲ್ಲಾ ವೈಷ್ಣವರಿಗೂ ಕೂಡ, ಎಲ್ಲಾ ದೇವತೆಗಳಿಗೂ ವೈಷ್ಣವರಿಗೂ ಕೂಡ ಅನುಕೂಲ ಆಗುವಂತೆ ಆ ವಾಯುದೇವರ ಅವತಾರಗಳ ಮೂಲಕ ಪರಮಾತ್ಮ ತಾನು ಮಾಡಿ ತೋರಿಸಿದ್ದೇ ಸಾಕ್ಷಿ. ಅದರಿಂದ ಹರಿಯ ಮತವೇ ಹನುಮನ ಮತವು. ಹಾಗೆ ಅಂತ ಹೇಳಿದಂತೆ ಆ ವಾಯುದೇವರ ಅದಕ್ಕೆ ಹೇಳಿದ್ದು, ಹಿಂದೆನೆ ಹೇಳಿದ್ರು, ಪದ್ಮನಾಭಾದಿ ಸಕಲ ತೀರ್ಥರನ್ನು, ಆ ಗುರು ಪರಂಪರೆಯಲ್ಲಿ ಬಂದ ಎಲ್ಲರನ್ನೂ ಕೂಡ ನಾವು ನಮಸ್ಕರಿಸಬೇಕು. ಯಾರನ್ನು ಕೂಡ ನಾವು ಬೇಡ ಅಂತ ಬಿಡುವಂತೆ ಇಲ್ಲ. ಅವರು ಇವರು ಪಕ್ಕದ ಮನೆಯವರು ಏನು ಕಾರಣ ಕೊಡುವಂತೆ ಇಲ್ಲ. ಗೋಪಿಚಂದನ ಹಚ್ಚಿಕೊಂಡ್ರು ಅವರು ಪೂಜಾರ್ಹರೇ, ಪರಮಾತ್ಮನ ವಿಶೇಷ ಸನ್ನಿಧಾನ ಪಾತ್ರರು ಅಂತ ತಿಳಿದು ನಾವು ಅವರನ್ನ ಪೂಜಿಸಬೇಕು. ಹಾಗೆಂತ ಪರಮ ಭಾಗವತರನ್ನ ಕೊಂಡಾಡುವುದು. ಹಾಗೆ ಇಲ್ಲಿಗೆ ಮಂಗಳ ಸಂಧಿ, ಮಂಗಳಾಚರಣೆ ಸಂಧಿ ಮುಗಿತು. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.